ನಮ್ಮ ರಾಜ್ಯ ಸರ್ಕಾರ ತಡವಾದ್ರೂ ಕೂಡ ಒಂದು ಸಭೆಯನ್ನು ಮಾಡಿದೆ. ಇವತ್ತು ವರುಣನ ಕೃಪೆ ಬಿದ್ದಿದೆ. ರಾಜ್ಯ ಸರ್ಕಾರ ತಡವಾದ್ರೂ ಕೂಡ ಸಭೆಯನ್ನ ಮಾಡಿದೆ. ವರುಣನ ಕೃಪೆ ಕಾವೇರಿ ದಯೆಯಿಂದ ಸರ್ಕಾರ ಬಚಾವಾಯ್ತಂತೆ. ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಟ್ಟಿರುವಂತಹ ಹೇಳಿಕೆ ಇದು. ಸರ್ಕಾರದ ಸಾಧನೆ ಏನೂ ಇಲ್ಲ, ಮಳೆ ಕಡಿಮೆಯಾದರೆ ಸಮಸ್ಯೆ ಬರುತ್ತೆ, ಬರ ನಿರ್ವಹಣೆಯನ್ನ ಸರ್ಕಾರವು ಸರಿಯಾಗಿ ಮಾಡಲೇಬೇಕು. ತಮಿಳುನಾಡು ಸಿಎಂ ಜೊತೆ ಮಾತುಕತೆಯಿಂದ ಏನೂ ಉಪಯೋಗ ಇಲ್ಲ ಅಂತೆ. ಇವತ್ತು ಸರ್ವಪಕ್ಷಗಳ ಸಭೆ ಆಯಿತು. ಕೇಂದ್ರದ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು, ಜೆಡಿಎಸ್, ಬಿಜೆಪಿ ಎಲ್ಲ ಹೋಗಿದ್ರು. ಆ ಸಭೆಯ ನಂತರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡ್ತಾ ಹೇಳಿದ್ರು, ರಾಜ್ಯ ಸರ್ಕಾರ ತಡ ಆದ್ರೂ ಕೂಡ ಸಭೆ ಮಾಡ್ತಂತೆ. ಬಿಜೆಪಿ ಎಲ್ಲಿ ಹೋಗಿತ್ತೋ ಕಾಣಿಸ್ತಾನೆ ಇಲ್ಲ ಈ ಸಂದರ್ಭದಲ್ಲಿ. ನಂತರ ವರುಣನ ಕೃಪೆ ಕಾವೇರಿ ದಯೆಯಿಂದ ಸರ್ಕಾರ ಬಚಾವಂತೆ. ಸುಮ್ಮನೆ ಇವತ್ತು ರೈತರ ಮುಖದಲ್ಲಿ ನಗು ಬರ್ತಾ ಇದೆ. ಸ್ವಲ್ಪ ಮಳೆ ಬಂತು, ನಮ್ಮ ಪ್ರಾರ್ಥನೆ ಫಲಿಸಿತು ಅಂತಿದ್ರೆ ಇದರಲ್ಲೂ ಕೂಡ ರಾಜಕೀಯ ಮಾಡೋದ್ರಲ್ಲಿ ಬಿಜೆಪಿಯ ನಾಯಕರು ಬಹಳ ಬ್ಯುಸಿ ಆದಂತ ಕಾಣಿಸ್ತಿದೆ. ಸರ್ಕಾರದ ಸಾಧನೆ ಏನೂ ಇಲ್ಲ, ಬರ ನಿರ್ವಹಣೆಯನ್ನ ಸರ್ಕಾರ ಸರಿಯಾಗಿ ಮಾಡಲೇಬೇಕು. ತಮಿಳುನಾಡು ಸಿಎಂ ಜೊತೆ ಮಾತನಾಡಿದ್ರೆ ಯೂಸ್ ಇಲ್ಲ ಅಂತೆ. ಮಾತಾಡಿದ್ರೆ ಏನ್ ತಪ್ಪು? ಆಗಾಗ ವಿಪಕ್ಷಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಒಂದು ವೇಳೆ ಪ್ರಮುಖವಾಗಿ ನಾಳೆ ಮೀಟ್ ಆಗಬೇಕಿತ್ತು ವಿಜಯ್ ಅವರು, ಆದರೆ ಕಾವೇರಿಯ ಕಿಚ್ಚು ಹೆಚ್ಚಾಗ್ತಿದ್ದಂತೆ ಅದನ್ನ ಮುಂದೂಡೋ ಕೆಲಸ ಆಯಿತು. ಲೊಕೇಶನ್ ಚೇಂಜ್ ಮಾಡಬಹುದಿತ್ತು, ಅಂಥದ್ದೊಂದು ಆಪ್ಷನ್ ಕರ್ನಾಟಕದ ಮುಖ್ಯಮಂತ್ರಿ ಅವರ ಬಳಿ ಇತ್ತು. ಆದರೆ ಸದ್ಯಕ್ಕೆ ಬೇಡ ಅನ್ನೋದಾಗಿ ಮುಂದೂಡಿದ್ರು. ಬಟ್ ವಿಪಕ್ಷ ನಾಯಕ ಆರ್ ಅಶೋಕ್ ಬೇರೆ ಆಲೋಚನೆಯಲ್ಲಿ ಏನೇನೋ ಮಾತಾಡಿದ್ರು ಅನ್ಸುತ್ತೆ. ಅವ್ರ ಮಾತುಗಳನ್ನ ಆಲಿಸೋಣ. ಕಾವೇರಿ ತಾಯಿನೇ ಈ ಡಿಸ್ಪ್ಯೂಟ್ ಅನ್ನ ಆ ಭಗವಂತನ ದಯೆ ಈ ಡಿಸ್ಪ್ಯೂಟ್ ಏನಿತ್ತು ತಾನೇ ತಾನಾಗಿ ನೀರು ಹರಿದು ಹೋಗ್ತಾ ಇದೆ. ಇದರಲ್ಲಿ ಸರ್ಕಾರದ ಶ್ರಮ ಏನು ಇಲ್ಲ, ಝೀರೋ. ದೇವರೇ ನಮ್ಮ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬಿಟ್ಟಿದ್ದಾನೆ. ಆ ದೇವರಿಗೆ ಕೋಟಿ ಕೋಟಿ ನಮಸ್ಕಾರ. ಅಲ್ಲಿ ಪ್ರಶ್ನೆ ಇರುವಂತದ್ದು, ಇಲ್ಲಿ ಇಷ್ಟು ದಿನ ಹೋರಾಟ ಮಾಡಿದಂತ ರೈತರು, ಕರ್ನಾಟಕದ ರೈತರು, ನಮ್ಮ ಪ್ರಶ್ನೆ ಸರ್ಕಾರಕ್ಕೆ, ಅವರ ಹೊಲಗಳಿಗೆ ಯಾವಾಗ ನೀರ್ ಬಿಡ್ತೀರಾ? ಅವರ ಕೆರೆಗಳನ್ನ ಯಾವಾಗ ತುಂಬಿಸ್ತೀರಾ? ಅರ್ಧ ಬೆಳೆದು ನಿಂತಿರುವ ಕ್ರಾಪ್ ಏನಿದೆ ಕಬ್ಬು, ಅದಕ್ಕೆ ನೀರ್ ಎಷ್ಟು ಕೊಡ್ತೀರಾ? ಇದನ್ನ ನಮ್ಮ ರೈತರಿಗೆ, ಈಗೇನೋ ತಮಿಳ್ನಾಡಿಗೆ ಬಿಡ್ತಾ ಇದ್ದೀರಾ, ಆದರೆ ನಮ್ಮ ರೈತರಿಗೆ ಯಾಕೆ ಇನ್ನೂ ಬಿಟ್ಟಿಲ್ಲ? ನಾಲೆಗಳಿಗೆ ಯಾಕೆ ನೀರು ಬಿಟ್ಟಿಲ್ಲ? ಈ ಪ್ರಶ್ನೆಯನ್ನ ನಾವು ಕೇಳೋರಿದ್ದೀವಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.